ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತೇನೆ. ಈ ತಿಂಗಳಿನ ಕಡೆಯ ದಿನವಾಗಿದೆ. ಹೀಗಾಗಿ ಈ ದಿನದಲ್ಲಿ ಕರ್ತನು ನಮ್ಮೊಂದಿಗೆ ಏನ್ ಮಾತನಾಡ್ತಾರೆ ತನ್ನ ವಾಕ್ಯದ ಮೂಲಕವಾಗಿ ಅದನ್ನು ನಾವು ಧ್ಯಾನ ಮಾಡೋಣ. ಮಾರ್ಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 20-25 ವಚನವನ್ನ ಮೊದಲನೇದಾಗಿ ನಾವು ಓದಿಕೊಳ್ಳೋಣ. ನಿಮ್ಮ ಹತ್ರ ಸತ್ಯವೇದ ಇದ್ರೆ ದಯವಿಟ್ಟು ನನ್ನೊಂದಿಗೆ ನೀವು ಗಟ್ಟಿಯಾಗಿ ಓದಬೇಕೆಂಬುದಾಗಿ ನಾನು ಬೇಡಿಕೊಳ್ತೇನೆ. ಓದಿಕೊಳ್ಳೋಣ. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ, ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು ಅಂದನು. ಈ ದಿನ ನಾನು ನಿಮ್ಮೊಂದಿಗೆ ಮುಖ್ಯವಾಗಿ ಮಾತನಾಡುವಂಥ ವಿಷಯ ರೋಗ ಸ್ವಸ್ಥತೆ ಕುರಿತು. ಅನೇಕರು ಇವತ್ತು ಅನಾರೋಗ್ಯದಲ್ಲಿ ಇರ್ತೀರ. ಯಾರ್ಯಾರು ಇವತ್ತು ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರೋ, ಒಂದಲ್ಲ ಒಂದು ವಿಧದಲ್ಲಿ ದೈಹಿಕವಾಗಿ ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ಅನಾರೋಗ್ಯಗಳು ನಮ್ಮನ್ನ ತಾಕುವುದು ಸಹಜ. ಆದರೆ ಅದರಿಂದ ಬಿಡುಗಡೆಯಾಗುವುದು ಸಹ ಸತ್ಯವೂ ಸಹ ಆಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಒಂದು ದಿನ ಅವರು ತನ್ನ ಶಿಷ್ಯರೊಂದಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಹಸಿವೆ ಆಯಿತು. ಅಂಜೂರದ ಮರ ನೋಡ್ತಾರೆ, ಆದರೆ ಅಂಜೂರದ ಮರದಲ್ಲಿ ಯಾವ ಹಣ್ಣು ಸಿಕ್ಕಲಿಲ್ಲ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇನ್ನು ಮೇಲೆ ನಿನ್ನಲ್ಲಿ ಯಾವ ಹಣ್ಣು ಸಿಕ್ಕಬಾರ್ದೆಂಬುದಾಗಿ ಶಪಿಸ್ತಾರೆ. ಮಾರನೇ ದಿನ ಇವರು ಹೋಗ್ತಾ ಇರ್ತಾರೆ. ಆಗ ಈ ಅಂಜೂರದ ಮರ ಬುಡದಿಂದಲೂ ಒಣಗಿ ಹೋಗಿರುವುದನ್ನ ಪೇತ್ರ ಮತ್ತೆ ಶಿಷ್ಯರು ನೋಡ್ಬಿಟ್ಟು, ಸ್ವಾಮಿ, ಇದು ಎಂತ ಆಶ್ಚರ್ಯ, ಇದು ಒಣಗಿ ಹೋಗ್ಬಿಟ್ಟಿದೆ. ನಿನ್ನೆ ಚೆನ್ನಾಗಿತ್ತು ಈ ಗಿಡ, ಇವತ್ತು ಒಣಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ನೀನು ಅದನ್ನ ನಿನ್ನೆ ಶಪಿಸಿದನ್ನ ನಾವು ನೋಡಿದ್ವಿ ಎಂಬುದಾಗಿ ಕೇಳಿಸ್ಕೊಂಡ್ವಿ ಎಂಬುದಾಗಿ ಪೇತ್ರ ಮತ್ತೆ ಶಿಷ್ಯರು ಹೇಳ್ತಾರೆ. ಆಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ ಏನಂತ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಒಂದನೇದಾಗಿ ಇದರಿಂದ ಇವತ್ತು ದೇವರು ನಮಗೆ ಹೇಳ್ತಾ ಇರುವಂತ ಒಂದು ಕಾರ್ಯ ಏನಂತಂದ್ರೆ, ದೇವರಿಗೆ ಸಂಬಂಧಪಡದ ಎಲ್ಲವೂ ಒಣಗಿ ಹೋಗುತ್ತೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ದೇಹದಲ್ಲಿ ದೇವರಿಗೆ ಸಂಬಂಧಪಡದಂತ ಯಾವುದೇ ಕಾಯಿಲೆಗಳಿರ್ಬೋದು, ಯೇಸು ಸ್ವಾಮಿ ಅದನ್ನು ಶಪಿಸಿದ್ದಾರೆ ಎಂಬುದಾಗಿ ನಾವು ಇದರಿಂದ ಕಲಿಬಹುದು. ಬುಡ ಸಹಿತ ಒಣಗಿ ಹೋಗಿದೆ. ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಒಂದು ಅನಾರೋಗ್ಯದಲ್ಲಿ ಬಹಳ ದಿನದಿಂದ ಕಷ್ಟಪಟ್ಟುಕೊಂಡು ನೀವು ಮೆಡಿಸಿನ್ಗಳನ್ನ ತೆಗೆದುಕೊಂಡು ಗುಣವಾಗ್ದೇನೆ ಕುಗ್ಗಿ ಹೋಗಿ ಅಳ್ತಾ ಇದ್ದೀರೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಆ ಅನಾರೋಗ್ಯವನ್ನ ಶಪಿಸಿದ್ದಾರೆ. ಅದು ಬುಡ ಸಮೇತ ಅದು ಒಣಗಿ ಹೋಗಿದೆ ಎಂಬುದಾಗಿ ನಾವು ನಂಬಬೇಕು. ಎರಡನೇದಾಗಿ ಇಲ್ಲಿ ಶಿಷ್ಯರು ಆಶ್ಚರ್ಯ ಪಡ್ತಾರೆ. ಏನಿದು ಬುಡ ಸಮೇತ ಒಣಗಿ ಹೋಗಿದೆ, ನಿನ್ನೆ ಇತ್ತು ಇವತ್ತಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅನೇಕ ದಿನಗಳಿಂದ ನೀವು ಅನಾರೋಗ್ಯದಲ್ಲಿ ಕಷ್ಟಪಡ್ತಾ ಇರಬಹುದು, ಆದರೆ ಭಯ ಪಡಬೇಡಿ. ಯೇಸು ಸ್ವಾಮಿ ಅದನ್ನ ಶಿಲುಬೆ ಮೇಲೆ ಜಡಿದಿದ್ದಾರೆ, ಅದು ಇನ್ನು ಇಲ್ಲ ನಿಮ್ಮಲ್ಲಿ ಎಂಬುದಾಗಿ ನೀವು ನಂಬಿಕೆ ಇರಬೇಕು. ಒಂದು ವಾರದಿಂದ, ಒಂದು ತಿಂಗಳಿಂದ, ಅನೇಕ ವರ್ಷಗಳಿಂದ ಇದ್ದದ್ದು ಈ ಇರಬೇಕು ಅನ್ನೋದೇನಿಲ್ಲ.
ಖಂಡಿತವಾಗಿ ಅದು ಸಂಪೂರ್ಣವಾಗಿ ನಿರ್ನಾಮವಾಗಬೇಕೆಂಬುದಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ರು. ಒಂದು ವೇಳೆ ಅಂದರೆ ನಿಮ್ಮ ಒಂದು ರಿಲೇಟಿವ್ಸ್ನಲ್ಲಿ ಅಥವಾ ನಿಮಗೆ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಸ್ವಂತದವ್ರು ಇರ್ಬೋದು, ಯಾರಾದರೂ ಯಾವುದೇ ವಿಷಯದಲ್ಲಿ ಕಷ್ಟಪಡ್ತಾ ಇದ್ರೆ ಯೇಸು ಸ್ವಾಮಿಯನ್ನು ನೀವು ನಂಬ್ರಿ, ಆತನು ಆ ರೋಗವನ್ನು ನೋಡಿ ಒಣಗಿ ಹೋಗ್ಲಿ ಎಂಬುದಾಗಿ ಹೇಳೋರಾಗಿದ್ದಾರೆ. ಮತ್ತೆ ಯೇಸು ಸ್ವಾಮಿ ಅಲ್ಲಿ ಶಿಷ್ಯರಿಗೂ ಒಂದು ಪಾಠವನ್ನ ಕಲಿಸ್ತಾರೆ. ಇಲ್ಲಿ ಶಿಷ್ಯರು ಆಶ್ಚರ್ಯ ಪಟ್ಟಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಆಶ್ಚರ್ಯ ಪಡಬೇಡ್ರಿ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನೀವು ಸಹ ನಾನು ಮಾಡಿದ್ದನ್ನೇ ಮಾಡಬಹುದು ಅಂತ ಯೇಸು ಸ್ವಾಮಿ ಅಲ್ಲಿ ರೋಗ ಸ್ವಸ್ಥತೆಗೆ ಕೆಲವು ತತ್ವಗಳನ್ನು ಕೊಡ್ತಾರೆ. ಒಂದನೇದಾಗಿ ನಿಮಗೆ ದೇವರಲ್ಲಿ ನಂಬಿಕೆ ಇರಬೇಕು. ಎರಡನೇದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಈ ಬೆಟ್ಟಕ್ಕೆ, ನಿಮಗೆ ಹೇಳ್ತಾ ಇದ್ದೇನೆ, ಯಾವನಾದ್ರೂ ಸರಿ, ಇವತ್ತು ಯಾರೇ ಈ ಒಂದು ವಾಕ್ಯವನ್ನ ನೀವು ಕೇಳಿಸ್ಕೊಳ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದು ಯಾರೇ ಆಗಿರ್ಬೋದು, ನೀನು ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದೆಂಬುದಾಗಿ ಬರೆದಿದೆ. ಹಾಗಾದ್ರೆ ಇಲ್ಲಿ 3 ಸಲ ಹೇಳಿದ್ದು ಹೇಳು ಹೇಳು. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನೀನು ಹೇಳು, ನನಗೆ ರೋಗ ಬಿಡುಗಡೆ ಆಗಿದೆ, ಆತನ ಗಾಯದಿಂದ ನನಗೆ ಸೌಖ್ಯವಾಗಿದೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಎಂಬುದಾಗಿ ನೀವು ಹೇಳ್ರಿ. ನೀವು ಸಂಶಯ ಪಡದೆ ನೀವು ಆ ವಾಕ್ಯವನ್ನ ಅರಿಕೆ ಮಾಡುವುದಾದರೆ ಖಂಡಿತವಾಗಿ ಯೇಸಪ್ಪ ಹೇಳ್ತಾ ಇದ್ದಾರೆ, ಆ ರೋಗದಿಂದ ನೀನು ಬಿಡುಗಡೆ ಆಗಿದೆಯಾ. ಮಾತ್ರವಲ್ಲದೆ ನೀನು ಸಾಕ್ಷಿ ಹೇಳ್ತೀಯ. ಅದು ಯಾರೇ ಇರಬಹುದು. ಇವತ್ತು ಈ ಸಂದರ್ಭದಲ್ಲಿ ನೀವು ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ಅಥವಾ ವಾರಗಳಿಂದ ನೀವು ವಿವಿಧವಾದ ಒಂದು ಅನಾರೋಗ್ಯದಿಂದ ಕಷ್ಟಪಡ್ತಾ ಇರೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ನೀವು ಹೇಳ್ರಿ, ಯೇಸುವಿನ ರಕ್ತದಿಂದ ನಾನು ಗುಣವಾಗಿದ್ದೀನಿ, ಯೇಸುವಿನ ಗಾಯದಿಂದ ನಾನು ಗುಣವಾಗಿದ್ದೀನಿ, ಯೇಸು ಸ್ವಾಮಿ ಪಟ್ಟಂತಹ ಆ ನೋವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೀನಿ ಎಂಬುದಾಗಿ ನೀವು ಹೇಳೋದಾದ್ರೆ, ನೀವು ಸಂಶಯ ಪಡದೆ ನೀವು ಹೇಳೋದಾದ್ರೆ, ಈ ವಾಕ್ಯ ಪ್ರಕಾರ ಏನ್ ಹೇಳ್ತದೆ, ನೀವು ಹೇಳಿದಂತೆಯೇ ಆಗುವುದು. ಹಾಗಾದ್ರೆ ನೀವೇನ್ ಹೇಳ್ತಾ ಇದ್ದೀರಾ ಇವತ್ತು? ಮತ್ತೆ ಅಲ್ಲಿ ಯೇಸಪ್ಪ ನಮಗೊಂದು ವಾಗ್ದಾನ ಕೊಡ್ತಾ ಇದ್ದಾರೆ. ಅದೇನಂದ್ರೆ 24ನೇ ವಚನದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂಬುದಾಗಿ ನಂಬಿರಿ, ಅದು ನಿಮಗೆ ಸಿಕ್ಕುವುದು. ಹಾಗಾದ್ರೆ ನೀವು ಹೇಳಿದ ಮೇಲೆ ಈ ರೋಗ ಸ್ವಸ್ಥತೆ ನಾನು ಹೊಂದಿದ್ದೀನಿ ಎಂಬುದಾಗಿ ನೀವು ನಂಬ್ರಿ, ಅದು ಖಂಡಿತವಾಗಿ ನಿಮಗೆ ಸಿಗುತ್ತೆ. ನೀವು ಸ್ತೋತ್ರ ಮಾಡ್ರಿ, ನಿಮ್ಮ ಕಣ್ಣೀರನ್ನು ಒರೆಸ್ಕೊಳ್ರಿ, ಭಯ ಪಡಬೇಡ್ರಿ, ನಿರಾಸರಾಗಬೇಡ್ರಿ. ಹೌದು, ಅನಾರೋಗ್ಯ ಅನ್ನೋದು ನಾವು ದೇವರಲ್ಲಿ ಬೆಳೆಯೋದಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ, ದೇವರ ಸೇವೆ ಮಾಡಲಿಕ್ಕೆ, ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡಲಿಕ್ಕೆ, ಆರಾಧನೆಗೆ ಬರಲಿಕ್ಕೆ, ದೇವರನ್ನ ಸ್ತುತಿಸಲಿಕ್ಕೆ, ದೇವರಿಗಾಗಿ ಏನಾದರೂ ಒಂದು ಮಾಡಲಿಕ್ಕೆ ಅಡ್ಡಿ ಮಾಡುವಂಥದ್ದೇ ಅನಾರೋಗ್ಯ. ಆದರೆ ಪ್ರಿಯರೇ, ಏಸಪ್ಪ ಹೇಳಿದರೆ, ನೀನು ಹೇಳಿದಂತೆಯೇ ಆಗುವುದು. ಮಾತ್ರವಲ್ಲದೆ ಅದನ್ನು ಹೊಂದಿದ್ದೇವೆಂಬುದಾಗಿ ನೀನು ನಂಬು, ಆ ರೋಗ ಸ್ವಸ್ಥತೆಯನ್ನು ಹೊಂದಿದ್ದೇನೆಂಬುದಾಗಿ ನೀವು ದೇವರಿಗೆ ಸ್ತೋತ್ರ ಮಾಡಿ, ಖಂಡಿತವಾಗಿ ಅದು ನಿಮಗೆ ಸಿಕ್ಕಿದೆ, ನಿಮಗೆ ಸಿಕ್ಕುವುದೆಂದು ಏಸಪ್ಪ ವಾಗ್ದಾನ ಮಾಡಿದ್ದಾರೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡೋಣ. ಯಾರ್ಯಾರಿಗೆ ಎಲ್ಲೆಲ್ಲಿ ಕಾಯಿಲೆಗಳು, ವೇದನೆಗಳು, ರೋಗಗಳಿದೆ, ಪ್ರಿಯರೇ, ಅಲ್ಲಿ ನೀವು ಕೈ ಇಟ್ಟುಕೊಳ್ಳಿ. ಏಸಪ್ಪ, ನನ್ನನ್ನು ಬಿಡುಗಡೆ ಮಾಡು. ನನ್ನ ಪ್ರಾರ್ಥನೆ ಎಲ್ಲ ಮುಖ್ಯ, ನಿಮ್ಮ ನಂಬಿಕೆ ಮುಖ್ಯ. ಮಾತ್ರವಲ್ಲದೆ ಏಸಪ್ಪ ಶಿಲುಬೆ ಮೇಲೆ ಎಲ್ಲವನ್ನು ಹೊತ್ಕೊಂಡಿರುವುದರಿಂದ ಖಂಡಿತವಾಗಿ ನಿನಗೆ ಆರೋಗ್ಯ ಇರಬೇಕೆಂಬುದಾಗಿ ಅವರ ಒಂದು ಚಿತ್ತ ಇರೋದ್ರಿಂದ ಈಗ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿನ ಈ ವಾಕ್ಯದ ಭಾಗದಿಂದ ನಮಗೆ ವಾಗ್ದಾನಗಳನ್ನು ಕೊಟ್ಟಿದೆಯಪ್ಪ. ನೀವು ಸಂಶಯ ಪಡದೆ, ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಾವು ಹೇಳಿದಂತೆಯೇ ಆಗುವುದೆಂಬುದಾಗಿ ಹೇಳಿದ್ದೀಯಾ ದೇವರೇ. ಈ ಸಂದರ್ಭದಲ್ಲಿ ಗೊತ್ತಿಲ್ಲ ದೇವರೇ, ಯಾರ್ಯಾರು ಈ ಸಂದರ್ಭದಲ್ಲಿ ದೇವರೇ ವಿವಿಧವಾದ ವೇದನೆ, ನೋವುಗಳು, ಭಾರದಿಂದ ಕಷ್ಟಪಡ್ತಾ ಇದ್ದಾರೋ ಗೊತ್ತಿಲ್ಲಪ್ಪ. ಯೇಸುವಿನ ನಾಮದಲ್ಲಿ ಅವರು ಡಾಕ್ಟರ್ಗಳ ಹತ್ರ ಹೋದ್ರು, ವೈದ್ಯರ ಹತ್ರ ಹೋದ್ರು, ಮೆಡಿಸಿನ್ಗಳನ್ನ ತಗೊಂಡ್ರು, ಯಾವುದೇ ರೀತಿ ಸೌಖ್ಯ ಕಾಣಲಿಲ್ಲಪ್ಪ. ಈ ಸಂದರ್ಭದಲ್ಲಿ ದೇವರೇ, ಆ ಸಹೋದರನನ್ನ ಮುಟ್ಟು ಸ್ವಾಮಿ, ಆ ಯಮನಸ್ಥನನ್ನ ಮುಟ್ಟು ಸ್ವಾಮಿ, ಆ ಸಹೋದರಿಯನ್ನ ಮುಟ್ಟು ಸ್ವಾಮಿ, ನಿನ್ನ ರಕ್ತ ಸೋರುವಂಥ ಕರಗಳಿಂದ ಅವ್ರನ್ನ ಬಿಡುಗಡೆ ಮಾಡು ಸ್ವಾಮಿ. ಯಾವನಾದರೂ ಎಂಬುದಾಗಿ ನೀನು ಹೇಳಿದ್ಯಪ್ಪ, ಯಾವನೇ ಆಗಲಿ ಯೇಸು ಸ್ವಾಮಿ ಮೇಲೆ ವಿಶ್ವಾಸ
ವಿಶ್ವಾಸವಿಟ್ಟಾಗ, ನಂಬಿಕೆಯಿಂದ ಪ್ರಾರ್ಥಿಸಿದಾಗ ನಾನು ಗುಣಪಡಿಸ್ತೀನಿ ಎಂಬುದಾಗಿ ನೀನು ಹೇಳಿದ್ಯಪ್ಪ. ಈಗ ಯಾರ್ಯಾರು ನಂಬಿಕೆಯಿಂದ ದೇವರೇ ಈ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದ್ದಾರೋ, ನೋಡ್ತಾ ಇದ್ದಾರೋ, ದೇವರೇ ಈಗ ನಂಬಿಕೆಯಿಂದ ಎಲ್ಲಿ ರೋಗ ಇದೆಯೋ ಅಲ್ಲಿ ದೇವರೇ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಅವ್ರ ನಂಬಿಕೆಯಿಂದ ಬೇಡ್ತಾ ಇದ್ದಾರಲ್ವಾ, ಅವರ ಪಾಪಗಳನ್ನ ನೀನು ಹೊತ್ಕೊಂಡಿದ್ಯಾ, ಅವರ ಶಾಪಗಳನ್ನ ನೀನು ಹೊತ್ಕೊಂಡಿದ್ಯಾ, ಅವರ ರೋಗಗಳನ್ನ ನೀನು ಹೊತ್ಕೊಂಡಿದ್ಯಾ, ಅವರ ದೇವರೇ ವೇದನೆಗಳು ನೀನು ಹೊತ್ಕೊಂಡಿದ್ಯಪ್ಪ. ಯೇಸುವಿನ ನಾಮದಲ್ಲಿ ಅಪ್ಪ ಈ ಸಂದರ್ಭದಲ್ಲಿ ಅವರಿಗೆ ಗುಣವಾಗಿದೆ, ಅವರಿಗೆ ಸ್ವಸ್ಥವಾಗಿದೆ, ಅವರಿಗೆ ಸಂಪೂರ್ಣ ಆರೋಗ್ಯ ನೀನು ಕೊಟ್ಟಿದ್ಯಾ. ಅದಕ್ಕಾಗಿ ಸ್ತೋತ್ರ. ವಿಮೋಚನ ಕಾಂಡ 15:26 ನೀನು ವಾಗ್ದಾನ ಮಾಡಿದ್ಯಾ, ನಾನೇ ನಿಮಗೆ ಆರೋಗ್ಯದಾಯಕನು, ಐಗುಪ್ತರಿಗೆ ಬಂದಂತ ವ್ಯಾಧಿಗಳಲ್ಲಿ ನಿಮಗೆ ಒಂದನ್ನೂ ಬರಗೊಡಿಸುವುದಿಲ್ಲ ಎಂಬುದಾಗಿ ಹೇಳಿದ್ಯಲ್ಲಪ್ಪ. ಯೇಸುವಿನ ನಾಮದಲ್ಲಿ ಅವರಿಗೆ ಗುಣವಾಗಲಿ, ಸೌಖ್ಯವಾಗಲಿ, ಆರೋಗ್ಯ ಉಂಟಾಗಲಿ, ಅವರ ದುಃಖ ನೀಗಿ ಸಂತೋಷ ಉಂಟಾಗಲಿ. ಅವರಿಗೆ ಸಾಕ್ಷಿಗಳನ್ನು ಕೊಡು. ನಾನು ಯೇಸುವಿನ ವಾಕ್ಯವನ್ನು ನಂಬದೆ, ಆ ವಾಕ್ಯವನ್ನು ನುಡದೆ, ನಾನು ಹೇಳಿದಂತೆಯೇ ಆಯ್ತು ಎಂಬುದಾಗಿ ಅನೇಕರಿಗೆ ಸಾಕ್ಷಿ ಕೊಡುವಾಗ ಕೃಪೆ ಕೊಡು. ಆ ರೀತಿ ನೀವು ಮಾಡಿದಿರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಪ್ರಿಯರೇ, ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶೀಲ
ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ